ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆ 82 ಈ ದಿವಸಕ್ಕೆ ನೇಮಕವಾಗಿರುವಂತದ್ದು. ಕೀರ್ತನೆ 82ರಲ್ಲಿ ನಾವು ನೋಡ್ತೇವೆ, ದೇವರು ಅನೀತಿವಂತರಾದ ಅಧಿಪತಿಗಳಿಗೆ ವಿಧಿಸುವುದು ಆಸಾಫಂದು ಅಂತ. ಈ ಅಧಿಪತಿಗಳು ಅಂದ್ರೆ ಯಾರು ಮುಖ್ಯಸ್ಥರಿರ್ತಾರೋ, ಯಾರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೋ ಅವ್ರಿಗೆ ಹೇಳುವಂತ ಒಂದು ವಿಷಯ, ಅವ್ರಿಗೆ ವಿಧಿಸುವಂತ ಒಂದು ಕಾರ್ಯ. ಅಂದ್ರೆ ಅಧಿಪತಿಗಳಿಗೆ ದೇವರು ಒಂದು ನಿಯಮಗಳನ್ನ, ಒಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಅವ್ರು ನಡಿಬೇಕು. ಅಧಿಪತಿಗಳು ಅವ್ರಿಗೆ ಏನ್ ನೇಮಿಸಿರ್ತಾರೋ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ನಿರ್ವಹಿಸ್ಕೊಂಡು ನ್ಯಾಯ ನೀತಿಯಲ್ಲಿ ಹೋಗ್ಬೇಕು ಅನ್ನೋದು ದೇವರ ಒಂದು ವಿಷಯ. ಅದಕ್ಕಾಗಿ ಅವ್ರು ಹೇಳ್ತಾರೆ, ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ತೀರಿಸುತ್ತಾನೆ. ದೇವರುಗಳೊಳಗೆ ಕೂಡ ನ್ಯಾಯ ತೀರಿಸ್ತಾರೆ. ಯಾರಪ್ಪ ದೇವರು ಅಂತ ಅನ್ಕೋಬಹುದು ನೀವು. ಯಾರು ದೇವರು ಅಂತಕ್ಕಂಥದ್ದನ್ನ ಈಗ ನಾನು ಹೇಳ್ತೀನಿ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟರವರೆಗೆ? ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಅಂದ್ರೆ ನ್ಯಾಯಾಧಿಪತಿಗಳೇ, ಅನೀತಿವಂತರಾದ ನ್ಯಾಯಾಧಿಪತಿಗಳೇ ಅಥವಾ ಅಧಿಪತಿಗಳೇ, ನೀವು ದೇವರ ತರ ಇದ್ದೀರಿ. ನೀವು ದೇವ್ರೆ. ಹೆಂಗಂದ್ರೆ ನೀವು ದೇವ್ರ ಮಕ್ಕಳು ಅಂದ್ಮೇಲೆ ದೇವರ ಮಕ್ಕಳು ದೇವರಾಗಿರ್ತಾರೆ. ದೇವ್ರ ಗುಣಲಕ್ಷಣಗಳನ್ನ ಅವ್ರು ಹೊಂದ್ಕೊಂಡಿರ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಅನ್ಯಾಯವಾಗಿ ತೀರ್ಪು ಕೊಡುವುದು ಮತ್ತೆ ದುಷ್ಟರ ಸಂಗಡ ನೀವು ಇದ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಅವ್ರಿಗಿರುವುದು ಕೂಡ ನೀವು ಮಾಡ್ತಾ ಇದ್ದೀರಿ. ಇನ್ನೆಷ್ಟರವರೆಗೆ ನೀವು ಈ ರೀತಿ ಮಾಡ್ತೀರಿ? ನೀವು ರಿಯಲ್ ಆಗಿ ಮಾಡ್ಬೇಕಾಗಿದ್ದೇನಪ್ಪ ಅಂದ್ರೆ, ಕುಗ್ಗಿದವರು ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಬೇಕು. ಕುಗ್ಗಿದಂತವರು ಮತ್ತು ಅನಾಥರು ಯಾರಿರ್ತಾರೆ ಅವ್ರ ನ್ಯಾಯ ನಾವು ಸ್ಥಾಪಿಸ್ಬೇಕಂತ. ಮತ್ತು ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ನಾವು ಉಳಿಸ್ಬೇಕು. ನೋಡಿ, ಯಾರು ಅಧಿಪತಿಗಳು, ನ್ಯಾಯ ಅಧಿಪತಿಗಳು ಅಥವಾ ಲೀಡರ್ಸ್ಗಳು ಅಥವಾ ಮುಖ್ಯಸ್ಥರು ಅಂತ ಇರ್ತಾರೋ ಅವ್ರು ಏನ್ ಮಾಡ್ಬೇಕಂದ್ರೆ, ದುಷ್ಟರ ಕೂಟಕ್ಕೆ ನಾವು ಸೇರ್ಕೋಬಾರ್ದು. ಬದಲಾಗಿ ಕುಗ್ಗಿದವರ ಮತ್ತು ಅನಾಥರ ನ್ಯಾಯ ಸ್ಥಾಪಿಸ್ಬೇಕು. ಯಾರು ದುಃಖಿತರಿದ್ದಾರೋ, ಯಾರು ದರಿದ್ರಿದ್ದಾರೋ ಅವರನ್ನ ಉಳಿಸ್ಬೇಕು. ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಕುಗ್ಗಿದವರು, ಬಡವರು, ಇವರು ಬುದ್ಧಿಹೀನರು, ವಿವೇಕ ಶೂನ್ಯರು ಆಗಿ ಅಂಧಕಾರದಲ್ಲಿ ಅಲಿಯುತ್ತಾರೆ. ಭೂಮಿಯು ಅಸ್ಥಿವಾರಗಳಲ್ಲಿ ಎಲ್ಲ ಕದಲುತ್ತದೆ. ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾವು ಹೇಳಿದೆನು. ಆದರೂ ನರರಂತೆ ಸತ್ಯ ಹೋಗುವಿರಿ, ಪ್ರತಿಯೊಬ್ಬನು ಪ್ರವೀಣಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ದೇವರೇ ಏಳು, ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು. ನೀನು ಎಲ್ಲಾ ಜನಾಂಗಗಳ ಒಡೆಯನು ಅಲ್ಲವೋ ಅಂತ. ಅಂದ್ರೆ ಎಲ್ಲಾ ಜನಾಂಗಗಳಿಗೂ ದೇವರು, ಎಲ್ಲಾ ಜನಾಂಗ ಯಾರು ಇರ್ಲಿ ಅದಕ್ಕೆಲ್ಲ ಅವರೇ ದೇವರು. ಬೇರೆ ಬೇರೆ ನಾವು ಕ್ರಿಶ್ಚಿಯನ್ರಿಗೆ ಮಾತ್ರ ದೇವ್ರು ಅಂತಲ್ಲ, ಅಥವಾ ಇವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ದೇವ್ರು ಅಂತಲ್ಲ. ಯೇಸು ಸ್ವಾಮಿ ಇಡೀ ಭೂಲೋಕದ ಸರ್ವ ಜನಾಂಗಗಳಿಗೂ ಯೇಸು ಸ್ವಾಮಿನೇ ದೇವ್ರು. ಸೊ ಹಾಗಾಗಿ ಆ ಭೂಲೋಕದ ಸರ್ವ ಜನಾಂಗಗಳಿಗೂ ಎಲ್ಲ ನಿನ್ನ ಕೈಯಲ್ಲೇ ಇದೆ. ಆದ್ರಿಂದ ನೀನು ಈ ನ್ಯಾಯವನ್ನ ಸ್ಥಾಪಿಸು. ಯಾಕಂದ್ರೆ ಜನರು, ಅಧಿಪತಿಗಳು ನ್ಯಾಯ ಸ್ಥಾಪಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಹೇಳೋದೇನೆಂದ್ರೆ 3-4ನೇ ವಚನದಲ್ಲಿ ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಬೇಕು, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸ್ಬೇಕು, ಕುಗ್ಗಿದವರನ್ನ, ಬಡವರನ್ನ ದುಷ್ಟರ ಕೈಯಿಂದ ಬಿಡಿಸ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಲ್ಲಿ ನಡ್ಕೋಬೇಕು. ಯಾರಾದ್ರೂ ನೀತಿವಂತರು, ಒಂದು ಲೀಡರ್ಸ್ ಇದ್ರೆ ನಾವು, ಆಯ್ತಾ, ಒಂದು ಚರ್ಚ್ಗೆ ಒಂದು ಪಾಸ್ಟರ್ಸ್ ಆದ್ರೆ ಅದ್ರ ಲೀಡರ್ ಇರ್ತಾರೆ.
ಆಯ್ತಾ. ಹಾಗೆ ತರ ಹೆಲ್ಡರ್ಸ್ ಇರ್ತಾರೆ, ಅವ್ರುಗಳು ಏನಪ್ಪಾ ಅಂದ್ರೆ ಈ ಕಾರ್ಯಗಳಲ್ಲಿ ಅವ್ರಿಗೊಂದೊಂದು ಜವಾಬ್ದಾರಿ ಕೊಡಲ್ಪಟ್ಟಿರುತ್ತೆ. ಆ ಯಾವುದೇ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಅವ್ರಿಗೇನ್ ಗೈಡ್ಲೈನ್ ಇರ್ತದೆ, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಕಾರ್ಯಗಳು ಮಾಡ್ಬೇಕಂತ ಇರ್ತದೆ, ಅದನ್ನ ಸಂಪೂರ್ಣ ಶ್ರದ್ಧೆಯನ್ನು ಮಾಡ್ಬೇಕು. ಮಾತ್ರವಲ್ಲದೆ ಮುಖ್ಯವಾಗಿ ಅವರು ಈ ಒಂದು ಫೀಲ್ಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಕುಗ್ಗಿದವರ ಮತ್ತು ಅನಾಥರ ನ್ಯಾಯ ಸ್ಥಾಪಿಸ್ರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸ್ಬೇಕು, ಕುಗ್ಗಿದವರನ್ನು ಬಡವರನ್ನು ದುಷ್ಟ ಕೈಯನ್ನು ಬಿಡಿಸ್ಬೇಕು. ದೇವ್ರಿಗೆ ಬಹಳ ಇಷ್ಟ. ಅವ್ರಿಗೆ ತೊಂದರೆ ಕೊಟ್ಟು ಅವ್ರದ್ದೇ ಇಟ್ಕೊಂಡು ತಿಂತಾ ಇರುವಂತದ್ದು ಅನೇಕ ನೋಡ್ರಿ. ಈಗಿನ ಕಾಲಕ್ಕೆ ಬಡವ್ರನ್ನ ಸೂರ್ಯ ಮಾಡೋದು, ಬಡವರ ಹತ್ರ ದುಡ್ಡು ಇಸ್ಕೊಳ್ಳೋದು, ಬಡವರ ಹತ್ರ ಅದನ್ನ ಮಾಡಿಸ್ಕೊಡ್ತೀನಿ, ಇದನ್ನ ಮಾಡಿಸ್ಕೊಡ್ತೀನಿ, ಆ ಮನೆ ಕೊಡಿಸ್ತೀನಿ ಅಂತ ಸ್ವಲ್ಪ ಜಾಸ್ತಿ ರೊಕ್ಕ ತಗೊಳ್ಳೋದು, ಏನಾನ ಒಂದ್ ಮಾಡಿ ಆ ಬಡವ್ರನ್ನ ಇನ್ನೂ ತುಳಿಯೋದು, ಇನ್ನೂ ತುಳಿದು ನೀವು ದೊಡ್ಡವರಾಗೋದು. ಆಯ್ತಾ. ಯಾರೋ ನಾವು ಈ ರೀತಿ ಎಲ್ಲ ನಾವು ಮಾಡುವಂಥದ್ದು ಅನೇಕ ಇದೆ ಹೇಳೋವಂಥದ್ದು. ಆಯ್ತಾ. ಅದು ಕೆಲವ್ರಿಗೆ ಒಳ್ಳೇದಾಗಿ ಕಾಣ್ತದೆ, ಕೆಲವ್ರಿಗೆ ಕೆಟ್ಟದಾಗಿ ಕಾಣ್ತದೆ. ಆದ್ರೆ ಅನಾಥರ ಕೈಯಿಂದ ನಾವು ಏನಾರ ದುಡಿಸ್ಕೊಂಡು ತಿನ್ಕೊಂಡು ಅವ್ರಿಗೆ ನಾವು ಚೆನ್ನಾಗಿರುವಂಥದ್ದು, ಅವರನ್ನ ಬಿಟ್ಟು ದರಿದ್ರನಾಗಿ ಮಾಡುವಂಥದ್ದು, ಅಥವಾ ಯಾರು ಒಬ್ಬ ದೊಡ್ಡ ವ್ಯಕ್ತಿ ಇದ್ರೆ ಅವನ ಮುಖದಾಕ್ಷಿಣ್ಯಕ್ಕೆ ನ್ಯಾಯ ತೀರಿಸುವಂಥದ್ದು ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ನಡೆಯಾಕತ್ತೈತೆ. ಆದ್ರೆ ದೇವರು ಬಯಸುವಂಥದ್ದು 3-4ನೇ ವಚನದಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಏನಂದ್ರೆ ನಾವು ಕುಗ್ಗಿದವರ ನ್ಯಾಯ ಮತ್ತು ಬಡವರ ದೀನ ದರಿದ್ರರ ನ್ಯಾಯವನ್ನ ಸ್ಥಾಪಿಸುವಂಥದ್ದು ಆದ್ರೆ ಮಾತ್ರ ದೇವರು ಆಶೀರ್ವಾದ ಮಾಡುವಂತವರಾಗಿದ್ದಾರೆ. ಈ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಿಷನರಿಯ ವಿಷಯವನ್ನು ಕೂಡ ನಾವು ಧ್ಯಾನ ಮಾಡ್ಬೇಕಲ್ಲ. ಸೊ ಹಾಗಾಗಿ ಈ ದಿವಸದಲ್ಲಿ ಎಮಿ ವಿಲ್ಸನ್ ಕಾರ್ಮಿಕಲ್ ಎಂಬತಕ್ಕಂತ ಒಬ್ಬ ಮಿಷನರಿ, ಇವರು 1867 ಮತ್ತು 1951 ನಡುವೆ ಇವರು ಜೀವಿಸಿದಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ನಾವು ಇವ್ರ ಬಗ್ಗೆ ಆಲೋಚನೆ ಮಾಡುವಾಗ ಇಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಇವರು ಈ ಒಂದು ವಾಕ್ಯಗಳಿಗೆ ಅನುಗುಣವಾಗಿ ಅನೇಕ ಸೇವೆಯನ್ನ ಮಾಡೋದನ್ನು ನಾವು ಕಾಣ್ತೀವಿ. ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸುವಂಥದ್ದು, ದುಃಖಿತರ ದರಿದ್ರ ನೀತಿಯನ್ನು ಉಳಿಸುವಂಥದ್ದು. ಏನಂದ್ರೆ ಅವಿ ಕಾರ್ಮಿಕಲ್ ಅವರು 16 ಡಿಸೆಂಬರ್ 1867 ಐರ್ಲೆಂಡ್ ನ ಕೌಂಟಿ ಡೌನ್, ಆಯ್ತಾ, ಮಿಲ್ಲೆಸ್ಲಿಯಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಆಯ್ತಾ. ಆಕೆ ಅಂದ್ರೆ ಅವರು ತಂದೆ ಶ್ರೀಮಂತ ಉದ್ಯಮಿ ಮತ್ತು ಕುಟುಂಬ ಉತ್ತಮವಾಗಿತ್ತು ಅವ್ರದ್ದು. ಆದ್ರೆ ಎಮಿ ಆರಂಭಿಕ ವರ್ಷಗಳಲ್ಲಿ ದೇವರನ್ನು ಮತ್ತು ಅಗತ್ಯವಿರುವವರನ್ನು ಸೇವಿಸುವ ಬಯಕೆಯಿಂದ ಗುರುತಿಸಲ್ಪಡ್ತಾರೆ. ದೇವ್ರನ್ನ ಸರ್ ಏನ್ ಮಾಡಿದ್ರೆ ಆಗಾಗ ಅವ್ರ ದುಃಖಿತರನ್ನ ಅನಾಥರನ್ನ ಅಂತವ್ರ ಕಡೆಗೆ ಅವರ ಒಲವನ್ನ ತೋರಿಸ್ತಾ ದೇವರ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಅವರು ಚಿಕ್ಕ ವಯಸ್ಸಲ್ಲೇನೆ ದೇವ್ರ ಕಡೆಗೆ ಬರ್ತಾರೆ. 16ನೇ ವಯಸ್ಸಿನಲ್ಲಿ ಅವರು ಮಿಷನರಿ ಆಗಲು ಆಳವಾದ ಕರೆಯನ್ನು ಅವ್ರಿಗೆ ಸಿಗ್ತದೆ. 16ನೇ ವಯಸ್ಸು ಮಿಷನರಿ ಆಗೋದಕ್ಕೆ. ಮತ್ತು 1893 ಅವರು ಸಬ್ ಆಫ್ ಇಂಗ್ಲೆಂಡ್ ಜೆನೆನಾ ಮಿಷನರಿ ಸೊಸೈಟಿಯನ್ನು ಸೇರ್ತಾರೆ. ಇಂಗ್ಲೆಂಡ್ ನಲ್ಲಿ ಮಿಷನರಿ ಸೊಸೈಟಿಗಳಿರ್ತಾವ ಬಹಳ. ಭಾರತ ದೇಶಕ್ಕೆ ಹೆಚ್ಚಾಗಿ ಸೇವೆ ಮಾಡ್ಲಿಕ್ಕೆ ಬಂದಂತ ಮಿಷನರಿಗಳು ಅಂದ್ರೆ ಇಂಗ್ಲೆಂಡ್ನವರು. ಸೊ ಹಾಗಾಗಿ ಆ ಒಂದು ಸೊಸೈಟಿಗೆ ಅವರು ಸೇರಿ ಅವರು ಜಪಾನ್ ನಲ್ಲಿ ನೆಲೆಸಿ ಅಲ್ಲಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅವ್ರಿಗೆ ಅನಾರೋಗ್ಯ ಆಗ್ತದೆ. ಅವರು 1895 ಭಾರತಕ್ಕೆ ಆ ಮಿಷನರಿ ಸೊಸೈಟಿ ಕಳಿಸ್ಕೊಡ್ತದೆ ಜಪಾನಿಂದ. ಅಲ್ಲಿ ಅವರು ತಮ್ಮ ಉಳಿದ ಜೀವನವನ್ನ ಕಳೀತಾರೆ. ಎಲ್ಲಿ? ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ. ಭಾರತದಲ್ಲಿ ಅವ್ರು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳ ದುಸ್ಥಿತಿ, ವಿಶೇಷವಾಗಿ ದೇವಾಲಯದಲ್ಲಿ ವೇಶ್ಯವಾಟಿಕೆ ಅಭ್ಯಾಸ ನಡೀತಾ ಇರ್ತದೆ. ಅಂತ ಒಂದು ಧಾರ್ಮಿಕ ಆಚರಣೆಗಳ ಭಾಗವಾಗಿ ಯುವತಿಯರನ್ನು ದೇವಾಲಯಗಳಿಗೆ ಸಮರ್ಪಿಸುವಂತದ್ದು, ಲೈಂಗಿಕ ಶೋಷಣೆ ಮತ್ತು ಇತರ ಜೀವನದಲ್ಲಿ ಒತ್ತಾಯಿಸಲಾಗ್ತಿತ್ತು. ಆಳವಾಗಿ ಬೇರಿರುವ ಸಂಪ್ರದಾಯ ಅವರ ತೀವ್ರವಾಗಿ ಇವರು ಪ್ರಭಾವಿತರಾಗ್ತಾರೆ. ನಮ್ಮ ಈ ದೇಶದಲ್ಲಿ ನಡೀತಿದ್ದಂತ ಈ ಒಂದು
ಅನೇಕ ಲೈಂಗಿಕ ಶೋಷಣೆ, ದೇವಾಲಯದಲ್ಲಿ ದೇವದಾಸಿ ಪದ್ಧತಿ ಇಂಥವೆಲ್ಲ ನೋಡಿ ಅವರು ಆ ಕಡೆ ಹೋಗಿ ಇದನ್ನ ಏನಾರು ಮಾಡ್ಬೇಕಲ್ಲ ಅಂತ ಹೇಳಿ ಅವರು ದೇವರನ್ನ ಪ್ರಾರ್ಥಿಸ್ತಾರೆ. ಹೀಗೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರು ವರ್ಷಗಳು ಕಳೆದಾಗೆ ಅವರ ದೇಹ ಇನ್ನೂ ಬೆಳೀತದೆ. ಅವ್ರದ್ದು ಡೋನಾವೂರ್ ಫೆಲೋಶಿಪ್ ಅನೇಕ ಮಕ್ಕಳಿಗೆ ಆಶ್ರಯ ಗುಣಪಡಿಸುವ ಸ್ಥಳವಾಯ್ತದೆ. ಅವರಿಗೆ ಡೋನಾವೂರ್ ಅಂತಕ್ಕಂಥ ಜಾಗದಲ್ಲಿ, ಫೆಲೋಶಿಪ್ ಅಂತಕ್ಕಂಥ ಜಾಗದಲ್ಲಿ ಡೋನಾವೂರ್ ಫೆಲೋಶಿಪ್ ಅನ್ನುವಂತ ಒಂದಿದು ಅವರಿಗೆ ಈ ಒಂದು ಸ್ಥಳ ಆಗ್ತದೆ. ಅಮಿ ಕಾರ್ಮಿಕರವರು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಲ್ಲದೆ ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಮಕ್ಕಳ ಆಧ್ಯಾತ್ಮಿಕ ಯೋಗಕ್ಷೇಮ ಮೇಲೆ ಕೇಂದ್ರೀಕರಿಸುವಂತ ಅನೇಕ ವಿಷಯಗಳನ್ನ ಅವರು ಮಾಡ್ತಾರೆ. ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಮಕ್ಕಳ ಆಧ್ಯಾತ್ಮಿಕ ಯೋಗಕ್ಷೇಮ. ಅವರ ಜೀವನವು ತ್ಯಾಗದಿಂದ ಕೂಡಿತ್ತು. ಇದೆಲ್ಲ ಮಾಡ್ಬೇಕಂದ್ರೆ ಬಹಳ ತ್ಯಾಗ ಮಾಡ್ಬೇಕು. ನಮ್ಮ ಮನೆಗಳಲ್ಲಿ ಕುಟುಂಬ ಎಲ್ಲ ವಿಷಯಗಳನ್ನ ನಾವು ನೋಡ್ಕೊಂಡು ಬರುವಾಗ ಬಹಳ ಕಷ್ಟ ಆಗ್ತದೆ. ಆದ್ರೆ ತ್ಯಾಗಮಯವಾದಂತೆ ಇದಿತ್ತು. ನಮ್ಮ ಈ ಕೆಲಸಕ್ಕೆ ವೈಯಕ್ತಿಕ ವೈಭವವನ್ನು ಅವರು ಯಾವತ್ತೂ ಬಯಸ್ಲಿಲ್ಲ. ಅಂದ್ರೆ ನನ್ನ ಹೊಗಳೋಗ್ಬೇಕು, ನಾನು ಚೆನ್ನಾಗಿರ್ಬೇಕು, ಮತ್ತೆ ಯಾರಾದ್ರೂ ನನಗೆ ಹೂನಾರ ಹಾಕ್ಬೇಕು ಅಂತ ಯಾರು ಅವರು ಬಯಸ್ಲಿಲ್ಲ. ಅವರು ಯಾರು ನನಗೆ ಮನ್ನಣೆ ಕೊಡ್ಬೇಕು, ಗುರುತಿಸ್ಬೇಕು ಅಂತ ಕೂಡ ಬಯಸ್ಲಿಲ್ಲ. ನಿಜವಾದ ಸೇವಕ ಅದೇ ಬಯಸ್ತಾನೆ. ದೇವರು ಅಥವಾ ಜನ ಅವ್ರನ್ನ ಗುರುತಿಸ್ಕೊಳ್ಳಿ, ನಾನು ಹೋಗಿ ಮುಂದೆ ಗುರುತಿಸ್ಕೋಬಾರ್ದು ಅಂತಕ್ಕಂಥದ್ದು ನಿಜವಾದ ಸೇವೆ ಆಗಿರ್ತದೆ. 1931 ಗಂಭೀರವಾದ ಕುಸಿತ ಆರಂಭವಾಗ್ತದೆ. ಅವ್ರ ಜೀವಿತಾವಧಿಯಲ್ಲಿ ಅವರಿಗೆ ದೈಹಿಕ ಸವಾಲುಗಳು ಹೊರತಾಗಿ ಅವರು ದೈಹಿಕವಾಗಿ ಮತ್ತು ಅನೇಕ ಕಷ್ಟಗಳು ಅವರ ಜೀವಿತದಲ್ಲಿ 1931 ಬರುವಾಗ, ಆದ್ರೂ ಕೂಡ ಅವರು ಬಿಡದೆ ಅನೇಕ ಪುಸ್ತಕಗಳನ್ನು ಬರೆಯೋದು ಮತ್ತು ಸೇವೆಯ ಕಾರ್ಯಗಳಲ್ಲಿ ಮೇಲ್ವಿಚಾರಣೆ ಮಾಡೋದು, ಇದನ್ನು ಮಾತ್ರ ಅವರು ಮುಂದುವರಿಸೋದನ್ನು ಬಿಡೋದಿಲ್ಲ. ಜನವರಿ 18, 1951 ಅವರು ನಿಧನರಾಗ್ತಾರೆ. ದೇವರ ಕಡೆಗೆ ಪ್ರೀತಿ, ನಂಬಿಕೆ ಮತ್ತು ಭಕ್ತಿ ಪರಂಪರೆಯನ್ನು ಬಿಟ್ಟು ಅವರು ಹೋಗ್ತಾರೆ. ಇದು ಒಂದು ಮಿಷನರಿಯ ಒಂದು ಜೀವನ ಚರಿತ್ರೆ. ನಮ್ಮ ಭಾರತ ದೇಶಕ್ಕೆ ಬಂದಂತ ಎಮಿ ಕಾರ್ಮೈಕಲ್ ಎಂಬುವಂತ ಮಿಷನರಿ ಇಂಗ್ಲೆಂಡ್ ದೇಶದಿಂದ ಬಂದು ಜಪಾನ್ಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಭಾರತಕ್ಕೆ ಬಂದು ಇವರು ಸೇವೆ ಸಲ್ಲಿಸಿ, ಮುಖ್ಯವಾಗಿ ದೇವದಾಸಿ ಮತ್ತೆ ಬಡವರು, ದರಿದ್ರರು, ಕುಗ್ಗಿದವರು, ಈಗ ಹೇಗೆ 3 ಮತ್ತು 4ನೇ ವಚನ ಏನಕ್ಕಿದು ಅಂತ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಇವರು ಕೊಡುವಂತ ಅನೇಕ ಕೊಡುಗೆಗಳ ಬಗ್ಗೆ ಸ್ವಲ್ಪ ನಾವು ನೋಡೋಣ. ನೋಡಿ, ಮಕ್ಕಳ ರಕ್ಷಣೆ. ಮೊದಲನೇದಾಗಿ ಮಕ್ಕಳ ರಕ್ಷಣೆ, ಪುನರ್ವಸತಿ ಅಂದ್ರೆ ಏನು? ಅವ್ರನ್ನೊಂದು ಸರಿ ದಾರಿಗೆ ತಂದು ಅವ್ರಿಗೊಂದು ಜೀವನ ಕಲ್ಪಿಸಿಕೊಡೋದು. ಅಮಿ ಅವರ ಅತ್ಯಂತ ಮಹತ್ವದ ಕೊಡುಗೆ ಅಂದರೆ ದೇವಾಲಯದ ವೇಶ್ಯಾವಾಟಿಕೆ ಮತ್ತು ಶೋಷಣೆಯನ್ನ ಅವರು ನಿಲ್ಲಿಸುವಂಥದ್ದು. ಡೋನಾವರ್ ಫೆಲೋಶಿಪ್ ಮೂಲಕ ಅವರು ಅನಾಥ ಮತ್ತು ಪರಿತ್ಯಕ್ತ ಬಿಟ್ಟೋಗ್ಬಿಟ್ಟಿರ್ತಾರೆ ಕೆಲವು ಮಕ್ಕಳನ್ನ, ಅಂತ ಮಕ್ಕಳಿಗೆ ಸುರಕ್ಷಿತ ತಾಣ ಒದಗಿಸುವುದು, ಅವರಿಗೆ ಪ್ರೀತಿಯ ಶಿಕ್ಷಣ ಮತ್ತು ಗೌರವಾನ್ವಿತ ಜೀವಿತವನ್ನ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಂಥದ್ದು. ಈ ರೀತಿಯಾಗಿ ಅವರು ಆದ್ಯತೆ ಕೊಟ್ಟಿದ್ದಾರೆ. ಎರಡನೇದಾಗಿ ಇತರರನ್ನು ಬರೆಯುವುದಕ್ಕೆ ಪ್ರೇರೇಪಿಸುವಂಥದ್ದು, ಬುಕ್ ಬರೀಲಿಕ್ಕೆ. ಕಾರ್ಮಿಕರ ಅಸಂಖ್ಯಾತ ಮಿಷನರಿಗಳು ಕ್ರಿಶ್ಚಿಯನ್ನರು ಮತ್ತು ವಿಶ್ವಾಸಿಗಳಿಗೆ ಭಕ್ತಿ, ಕರುಣೆ ಮತ್ತು ತ್ಯಾಗದ ಜೀವನವನ್ನು ನಡೆಸಲು ಸ್ಫೂರ್ತಿ ನೀಡಿದರು. ಅವರು ನಿಷ್ಠಾವಂತ ಸೇವೆಯ ಮಾದರಿಯನ್ನು ಅನುಸರಿಸಲು ಬಯಸುವವರು. ಅವರ ಬರಹಗಳನ್ನು ಓದುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ ಅಂತಕ್ಕಂಥದ್ದು. ಅನೇಕ ಜನಗಳು ಅವರ ಬರಹಗಳನ್ನು ಓದ್ತಾರೆ ಮತ್ತು ಪ್ರಶಂಸೆ ಕೂಡ ಮಾಡುವಂತವರಾಗಿದ್ದಾರೆ. ಮೂರನೇದಾಗಿ ನಿರಂತರ ಪರಂಪರೆ. ಇಂದಿಗೂ ಕಾರ್ಯನಿರ್ವಹಿಸುತ್ತಿರುವ ಡೋನಾವರ್ ಫೆಲೋಶಿಪ್ ಅಮಿ ಅವರ ಕೆಲಸ ಮತ್ತು ಸಮರ್ಪಣೆಗೆ ಸಾಕ್ಷಿಯಾಗಿ ಉಳಿದಿದೆ.
ಈ ಸುವಾರ್ತೆಯ ವರ್ಷಗಳಲ್ಲಿ ಸಾವಿರಾರು ಮಕ್ಕಳಿಗೆ ಸಹಾಯ ಮಾಡಿದೆ. ಅವರ ರಕ್ಷಣೆ, ಆರೈಕೆ ಮತ್ತು ಅಂಚಿನಲ್ಲಿರುವ ಮೇಲಿನ ಪ್ರೀತಿ ಪರಂಪರೆಯನ್ನ ಇದು ಇವಾಗ್ಲೂ ಕೂಡ ಅದು ಮುಂದುವರಿಸಿಕೊಂಡು ಬರ್ತಾ ಇದೆ. ಹಮಿ ಕಾರ್ಮಿಕರವರ ಜೀವಕ್ಕೆ ಸಂಬಂಧಿಸಿದ ಬೈಬಲ್ ಉಲ್ಲೇಖಗಳು ಅದೇ ಇವಾಗ ನಾವು ಓದಿದ್ದು. ಕೀರ್ತನೆ 82:3. ಕುಗ್ಗಿದವರ ಮತ್ತು ಅನಾಥರ ನ್ಯಾಯ ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಈ ಪದವು ಹಮಿ ಕಾರ್ಮಿಕರವರ ಜೀವ ಜಯನ ಒಳಗೊಂಡಿದೆ. ಅವರು ದುರ್ಬಲರು ಮತ್ತು ತುಳಿತಕ್ಕೊಳಗಾದವರನ್ನ ಅವ್ರು ರಕ್ಷಣೆ ಮಾಡಿದ್ರಂತಕ್ಕಂಥ ವಿಷಯವನ್ನ ನಾವು ಕಾಣುವಂತವರಾಗಿದ್ದೇವೆ ಪ್ರೀತಿ ಉಳ್ಳವರೇ. ಮತ್ತು ಸಹಾನುಭೂತಿ ಮತ್ತು ಕ್ರಿಯೆ. ಅವ್ರ ಸಹಾನುಭೂತಿ ಯಾವ ತರ ಇತ್ತು ಅಂದ್ರೆ, ಈಗ ಈ ವಿಷಯವನ್ನ ನಮ್ಮ ಜೀವಿತಕ್ಕೆ ಕೂಡ ನಾವು ಅನ್ವಯಿಸಿಕೊಳ್ಬೇಕು. ಮಾಡಿದಂತ ಹಮಿ ಕಾರ್ಮಿಕರವರು ಮಾಡಿದಂತ ಪ್ರತಿಯೊಂದು ವಿಷಯಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸ್ಕೋಬೇಕು. ನಾವ್ ಯಾಕೆ ದಿನ ಈ ಒಂದು ಮಿಷನರಿಯನ್ನ ಧ್ಯಾನ ಮಾಡ್ಲಿಕ್ಕೆ ಈ ವರ್ಷದಲ್ಲಿ ದೇವರು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ, ಆಗಿನ ಕಾಲದಲ್ಲಿ ನಡೆದಂತ ಮಿಷನರಿಗಳು ಇಷ್ಟೆಲ್ಲ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ. ಅವ್ರ ಲೈಫ್ನ, ಅವ್ರ ಜೀವನವನ್ನ ನೀವು ನೋಡ್ರಿ, ನೀವೇನ್ ಮಾಡ್ತಾ ಇದ್ದೀರಿ, ಅವ್ರಿಗೂ ನಿಮ್ಗೂ ಏನಾದ್ರು ಸ್ವಲ್ಪ ಗುಣಗಳಿದಾವ, ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಏನಾದ್ರು ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ಬಿಟ್ಟು ನಾವೇ ಮಾಡಿದೀವಿ, ನಮ್ಮಿಂದಲೇ ಆಯ್ತು ಅಂತ ಹೇಳ್ಕೊಂಡು ತಿರುಗ್ತಾ ಇದೀರಿ. ಮತ್ತೆ ನಾವ್ ಅಷ್ಟ್ ಮಾಡಿವಿ, ಇಷ್ಟ್ ಮಾಡಿವಿ, ಅದು ಕಡ್ ಮಾಡಿವಿ ಅಂತೆಲ್ಲ ಹೇಳ್ತಾ ಇದೀರಿ. ಆದ್ರೆ ಯಾವುದೇ ಒಂದು ಫೆಸಿಲಿಟಿ ಅಥವಾ ಯಾವುದೇ ಒಂದು ಅವರಿಗೆ ಬೇಕಾದಂತ ಅಗತ್ಯ ವಸ್ತುಗಳ ಪೂರೈಕೆಗಳು ಇಲ್ದಂತ ಕಾಲದಲ್ಲಿ ಮಕ್ಕಳು ಎಷ್ಟು ನನ್ನ ಮಕ್ಕಳು ನನ್ನ ಸೇವೆಯನ್ನ ಮಾಡಿದ್ದಾರೆ, ಈ ಸತ್ಯವೇದಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ, ನಿಮಗೆ ಎಲ್ಲಾ ರೀತಿಯಾದಂತ ಒಂದು ವಿಷಯಗಳನ್ನ ನಾನು ಈಗಿನ ಕಾಲದಲ್ಲಿ ಕೊಟ್ಟಿದ್ದೀನಿ, ನೀವ್ ಏನ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ಆಲೋಚಿಸಿರಿ ಅಂತಕ್ಕಂಥದ್ದು ಆಲೋಚಿಸಿರಿ ಅಂತ ಹೇಳದಂತೆ ಇದೆ ದೇವರು. ಏನ ಸ್ಟೆಫನಿಂದ ನಾವು ಶುರು ಮಾಡಿ ಬೇರೆ ಬೇರೆ ಮಿಷನರಿಗಳನ್ನ ಧ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಅವರೆಲ್ಲರ ಲೈಫ್ ಇದೇ ತರನೇ ಬಹಳ ಕಷ್ಟಕರವಾಗಿತ್ತು ಹೊರತು ಸುಖಕರವಾಗಿರ್ಲಿಲ್ಲ. ಈಗ ನಾವು ದೇವರ ಸೇವೆಯನ್ನು ಮಾಡುವ ಮಿಷನರಿಗಳು ಬಹಳ ಸುಖಕರವಾಗಿರ್ಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ. ಎಲ್ಲಾ ರೀತಿಯಲ್ಲಿ ಚೆನ್ನಾಗಿರ್ಬೇಕು, ನಮ್ಗೆ ಯಾವ್ದು ತೊಂದರೆ ಆಗ್ಬಾರ್ದು, ಯಾವ್ದು ಅವಮಾನ ಆಗ್ಬಾರ್ದು, ಎಲ್ಲರೂ ನಮ್ಮನ್ನ ಮೇಲೆ ಎತ್ತಬೇಕು ಅಂತ ಅನ್ಕೋತೀವಿ. ಎಲ್ಲರೂ ನಮ್ಗೆ ಹೂವಿನಾರ ಹಾಕ್ಬೇಕು. ಒಂದ್ ವೇಳೆ ಯಾರಾದ್ರೂ ಹೂವಿನಾರ ಹಾಕ್ಲಿಲ್ಲ ಚರ್ಚ್ ಒಳಗ ಅಂದ್ರ, ಒಬ್ರಿಗೆ ಮರ್ತು ಬಿಟ್ಟು ಕೂಡ ಆಗ್ಲಿಲ್ಲ ಅಂದ್ರೆ ಕೂಡ ಅನೇಕ ಸಂದರ್ಭ ಜಗಳ ಆಗುವಂಥದ್ದು, ಅಥವಾ ಪ್ರೇಯರ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಜಗಳ ಆಡುವಂಥದ್ದು, ಅಥವಾ ಇನ್ಯಾವ್ದಾದ್ರು ಒಂದು ಕಾರ್ಯಗಳಿಗೆ ನಮ್ಮನ್ನ ಮುಂದೆ ಕರೀಲಿಲ್ಲ, ಒಂದ್ ವೇಳೆ ಸಮಟೈಮ್ ಮರ್ತು ಕರೆದಿರಲ್ಲ, ಅಂತ ಟೈಮಲ್ಲಿ ನಾನು ನೀನು ಅನ್ನುವಂಥದ್ದು ಇರ್ತದೆ. ಆದ್ರೆ ಹಮಿ ಕಾರ್ಮಿಕರವರಲ್ಲಿ ಒಂದು ವಿಷಯ ಇಲ್ಲಿ ನಾವು ಕಾಣ್ತು, ಓದಿದ್ವಿ, ನಾನು ಆಗ್ಲೇ ಅವ್ರಿಗೆ ನಿಮ್ಗೋಸ್ಕರ ಹೇಳಿದೆ. ಅದೇನಂತ ಹೇಳ್ತೀನಿ. ಅವರು ತಮ್ಮ ಕೆಲಸಕ್ಕೆ ವೈಯಕ್ತಿಕ ವೈಭವ ಅಥವಾ ಮನ್ನಣೆಯನ್ನು ಬಯಸಲಿಲ್ಲ ಅಂತ. ಇದು ಮಿಷನರಿ ಒಂದು ಜೀವನ. ಅವನೇನ್ ಮಾಡ್ತಾನೆ ಅಂದ್ರೆ, ಮಿಷನರಿ ತನ್ನ ಕೆಲಸ ತಾನು ಮಾಡ್ತಾನೆ ಹೊರತು ಫಲ ಎಲ್ಲ ದೇವ್ರು ಕೊಡುವಂತದ್ದು. ಆತನ ತಾನು ಮುಂಚೂಣಿಗೆ ತರ್ಕೊಳ್ಳೋದಿಲ್ಲ. ಆ ರೀತಿ ನಾವು ತಗೋಬಾರ್ದು ತಿಳ್ತೀವಿ. ನಾವು ನಮ್ಮ ಒಂದು ಜೀವಿತದಲ್ಲಿ ಅವರ ಒಂದು ಸಹಾನುಭೂತಿ ಕ್ರಿಯೆ ಯಾವ ರೀತಿ ಅಂದ್ರೆ, ಹಮಿಯವರ ಜೀವನವು ನಮ್ಮ ಸ್ವಂತ ಸೌಕರ್ಯಗಳನ್ನು ಮೀರಿ ನೋಡಲು ಮತ್ತು ಸೇವೆ ಸಲ್ಲಿಸಲು ಕ್ರಮ ಕೈಗೊಳ್ಳಲು ನಮಗೆ ಸವಾಲಾಗ್ತದೆ. ನಾವು ಸಹಾನುಭೂತಿಯನ್ನು ಅನುಭವಿಸಲು ಮಾತ್ರವಲ್ಲದೆ ಅಗತ್ಯವಿರುವವರಿಗೆ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ಕರೆಯಲ್ಪಟ್ಟಿದ್ದೇವೆ ಅಂತ ಅನ್ನಿಸ್ತದೆ. ಅದು ಶೋಷಣೆಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ, ಬಡವರಿಗೆ ಒದಗಿಸುವ ಮೂಲಕ, ಅಥವಾ ನ್ಯಾಯಕ್ಕಾಗಿ ಪ್ರತಿಪಾದಿಸುವುದರ ಮೂಲಕವಾಗಿ ನಾವು ಸೇವೆಯನ್ನ ಮಾಡುವಂಥದ್ದು, ಅವರ ಜೀವನದಲ್ಲಿರುವಂಥದ್ದು ನಾವು ಅಳವಡಿಸ್ಕೊಳ್ಬಹುದು. ಸಮಗ್ರ ಸೇವೆ. ಹಮಿಯಂತೆ ಸೇವೆಯು ಇತರ ದೈಹಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೇವೆ ಅಂದ್ರೆ ಅವರಿಗೆ ಬರೀ ದೇವ್ರ ವಾಕ್ಯ ಹೇಳೋದಲ್ಲ,
ಜೊತೆಗೆ ಅವರಿಗೆ ಅಗತ್ಯವಾಗಿರುವಂತಹ ಕಾರ್ಯಗಳನ್ನು ಕೂಡ ನಾವು ಮಾಡಿಕೊಡ್ಬೇಕು. ಮತ್ತು ನಿಜವಾದ ಸೇವೆಯು ಸುವಾರ್ತೆಯನ್ನು ಹಂಚಿಕೊಳ್ಳುವುದನ್ನು ಮಾತ್ರವಲ್ಲದೆ ಶಿಕ್ಷಣ, ಆರೋಗ್ಯ, ರಕ್ಷಣೆ, ಭಾವನಾತ್ಮಕ ಬೆಂಬಲದ ಮೂಲಕ ಅಗತ್ಯವರಿಗೆ ಪ್ರಾಯೋಗಿಕವಾಗಿ ಸಹಾಯ ಮಾಡುವಂತದ್ದಾಗಿದೆ. ಮತ್ತು ಈ ಒಂದು ಸೇವೆಯನ್ನ ನಾವು ಈ ಒಂದು ವಚನಕ್ಕೆ ಆಧಾರ ತಗೊಳ್ಬೇಕು. ನಾವು 3 ಮತ್ತು 4 ಇದೆಲ್ಲ ನೋಡುವಾಗ ಈ ವಚನದ ಆಧಾರದಲ್ಲಿ ನಾವು ಸೇವೆ ಮಾಡಿರ್ತಾರೆ. ಈ ತರ ಬೈಬಲ್ನಲ್ಲಿ ಅನೇಕ ವಚನಗಳಿದಾವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಕಾರ್ಯಗಳನ್ನ ನಾವು ಧ್ಯಾನ ಮಾಡ್ತಾ ಇದೀವಿ. ಇವತ್ತು ಇಲ್ಲಿ ಪ್ರಾಮುಖ್ಯವಾಗಿ ಈ ರೀತಿಯಾಗಿ ಸತ್ಯವೇದದಲ್ಲಿ ಅನೇಕ ವಚನಗಳು ನಮ್ಮ ಒಂದು KNS ಸಂಸ್ಥೆ ಪ್ರಾರಂಭವಾಗೋದಕ್ಕೆ ಕೂಡ ಇದೊಂದು ವಚನ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ಮತ್ತಾಯ 25ನೇ 40ನೇ ವಚನ, ಈ ನನ್ನ ಸಹೋದರರಲ್ಲಿ ಅಲ್ಪರಾದವನಿಗೆ ಒಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೇ ಮಾಡಿದ ಹಾಗಾಯ್ತು ಅಂತ. ಅಂದ್ರೆ ಈಗ ಎರ್ಮಿ ಕಾರ್ಮಿಕರ ಜೀವನದಲ್ಲಿ ಅವ್ರು ಏನೇನ್ ಮಾಡಿದ್ರೋ ಅದು ಇನ್ನೊಬ್ರು ಹೂನಾರ ಹಾಕ್ಸ್ಕೊಳಕೋ, ಇನ್ನೊಬ್ರ ಹತ್ರ ಮನ್ನಣೆ ತಗೊಳಕೋ, ಇನ್ನೊಬ್ರ ಹತ್ರ ರೆಪ್ಯುಟೇಷನ್ ತಗೊಂಡು ಅವ್ರು ತುಂಬಾ ಏನೋ ದೊಡ್ಡವರು ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಒಳ್ಳೆಯವರು ಅಂತ ಅನ್ಸ್ಕೊಳಕೋ ಅಲ್ಲ. ಪರಲೋಕದಲ್ಲಿ ದೇವರು ಅಲ್ಲಿ ಹೇಳ್ತಾರೆ, ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡು ದೇವರೊಳಗೆ ನ್ಯಾಯ ತೀರಿಸ್ತೀನಿ ಅಂತ. ಅಂದ್ರೆ ನಮ್ಮ ದೇವ್ರ ಮಕ್ಕಳು ದೇವರೇ ಅನ್ನೋದು. ದೇವ್ರ ಮಕ್ಕಳು ಅವ್ರ ಒಂದು ಸಣ್ಣ ದೇವ್ರದ ಇದೆ. ನಾವು ದೇವ್ರ ತರ ಎಲ್ಲ ಇದ್ದೀವಿ, ದೇವ್ರ ಕಾರ್ಯಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೇವ್ರ ಸೇವಕರು ಅಂತ ಹೇಳ್ಕೊಂಡು ನಾವೇನೇನೋ ಮಾಡಿದ್ರೆ ಅಲ್ಲದು. ಪರಿಶುದ್ಧಾತ್ಮನು ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ ಸದಾಕಾಲ. ಹಾಗಾಗಿ ದೇವ್ರು ನಮ್ಗೆ ನ್ಯಾಯ ತೀರಿಸ್ಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಕೊಟ್ಟಿರುವಂತ ಕೆಲಸಗಳನ್ನ ಮಾಡ್ಬೇಕು. ಮತ್ತು ಎಮಿ ಕಾರ್ಮಿಕರವರ ಜೀವನದಲ್ಲಿದ್ದಂತ ಅನೇಕ ಅವರ ಗುಣಲಕ್ಷಣಗಳು, ದಯೆ, ಅವರು ಮಾಡಿದಂತ ಕರ್ತವ್ಯಗಳನ್ನ ನಾವು ಕೂಡ ತಿಳ್ಕೊಂಡವರಾಗಿ ಅದರಂತೆ ನಾವು ಸೇವೆ ಸಲ್ಲಿಸುವಾಗ ದೇವರಿಗೆ ಘನ ಮಾನ ಮಹಿಮೆಗಳು ಸಲ್ಲುತ್ತವೆ. ಭೂಲೋಕದಲ್ಲಿ ನಮಗೆ ನೇಮಿಸಿರುವ ಕೆಲಸಗಳನ್ನು ನಾವು ಮಾಡುವಾಗ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹಾಗೆ ಈ ರೀತಿಯಾಗಿ ಮಾಡುವಂತೆ ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಮತ್ತು ಇಲ್ಲಿ ಕುಳಿತಿರುವಂತ ಈ ದಿವಸ ವಾಕ್ಯಗಳನ್ನು ಕೇಳಿದಂತ ಸರ್ವರನ್ನು ದೇವರು ಆಶೀರ್ವದಿಸಲಿ ಎಂದು ಹೇಳಿ ಈ ವಾಕ್ಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಈ ವಾಕ್ಯಗಳನ್ನ ಈ ದಿವಸದ ವಿಜ್ಞಾನವನ್ನು ನಾನು ಮುಗಿಸುವಂತವನಾಗಿದ್ದೇನೆ. ನಮಸ್ಕಾರಗಳು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನೀನು ಬಹಳ ಒಳ್ಳೆಯವನಲ್ಲ, ನೀನು ಬಹಳ ದೊಡ್ಡ ದೇವರು, ದೇವರುಗಳೊಳಗೆ ನ್ಯಾಯ ತೀರಿಸುವಂತ. ಅಂದ್ರೆ ಎಲ್ಲಾ ದೇವರುಗಳಿಗೂ ದೊಡ್ಡ ದೇವರು, ಇಡೀ ಭೂಲೋಕದಲ್ಲಿ ನಿನಗಿಂತ ಮಿಗಿಲಾದವರು ಪರಲೋಕದಲ್ಲಿ ಪ್ರಪಂಚದಲ್ಲಿ ಯಾರು ಇಲ್ಲ. ಆದ್ರಿಂದ ದೇವರೇ, ನಿನ್ನ ಬಿಜ್ಜಾನೆ ಬೇಡ್ಕೊಳ್ತಾ ಇದೀವಿ. ನಾವು ನಮ್ಮೆಲ್ಲ ಆಶೀರ್ವಾದ, ನಮ್ಗೆಲ್ಲರಿಗೂ ನಿನ್ನ ಆಶೀರ್ವಾದ ದಯಪಾಲಿಸುವ. ನಾವು ನಾಟಕೀಯವಾಗಿ ನಿನ್ನ ಸೇವೆ ಮಾಡಬಾರದು, ನಾವು ನಾಟಕೀಯವಾಗಿ ಪ್ರಸಂಗಿಸಬಾರದು, ನಾವು ನಾಟಕೀಯವಾಗಿ ನಮ್ಮ ಬುದ್ಧಿ ಶಕ್ತಿ ಇದೆಲ್ಲ ಉಪಯೋಗಿಸಿ ಏನೇನೋ ಮಾಡಿ ಏನೋ ಒಂದು ಮಾಡಿ ನಾವು ಜನರ ಮೆಚ್ಚುಗೆ ಗಳಿಸ್ಕೊಂಡು ನಾವು ಮನ್ನಣೆಯನ್ನ ಪಡ್ಕೊಂಡು ಲೋಕದಲ್ಲಿ ತಿರುಗುತ್ತಾ ಆ ಕಡೆ ಈ ಕಡೆ ಉತ್ಸಾಹದಿಂದ ಏನೋ ಒಂದು ಮಾಡ್ಕೊಂಡು ಹೋಗದೆ ಪರಲೋಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ನೀ ಸಹಾಯ ಮಾಡು. ಪರಲೋಕ ದೇವರಾದ ನೀನು ಯಾವ ರೀತಿಯಲ್ಲಿ ನಮ್ಮನ್ನ ಇಟ್ಟಿದ್ದಿ, ನಿನ್ನ ವಾಕ್ಯ ಯಾವ ರೀತಿಯಲ್ಲಿ ನಮಗೆ ಬೋಧಿಸಿದ್ದಿ, ಆ ರೀತಿಯಲ್ಲೇ ನಾವು ಮಾಡ್ಬೇಕು. ಈ ಮಿಷನರಿ ಜೀವನ ನಮಗೆ ಈ ದಿವಸ ಕೊಟ್ಟಂತ ಕೃಪೆ. ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಕಷ್ಟ ಇಕ್ಕಟ್ಟು ಎಲ್ಲವನ್ನು ಅನುಭವಿಸಿ ಬಳಗ ಇಲ್ಲ, ನಿನ್ನ ಮಕ್ಕಳೇ ಅವರ ಬಳಗ. ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಸೇವೆ ಮಾಡಿ ಬಿಟ್ಟು ಹೋಗಿರುವಂತ ಸೇವೆ ಇನ್ನೂ ನಡೆಯುವಂಥದ್ದು ಅದ್ಭುತ. ದೇವರೇ, ಈ ಸಂದರ್ಭದಲ್ಲಿ ಇಲ್ಲಿ ಕುಳಿತಿರುವಂತ ಈ ವಾಕ್ಯವನ್ನು ಕೇಳುವಂತ ನಮ್ಮೆಲ್ಲರೂ ಈ ಮಾರ್ಗದಲ್ಲಿ ನಡೆಯುವಂತೆ, ಅಂದ್ರೆ ದುಃಖಿತರ
ಕುಗ್ಗಿ ಹೋದವರ ಅನಾಥರ ನ್ಯಾಯವನ್ನು ಸ್ಥಾಪಿಸಿ ಬಿಡಿಸುವುದಕ್ಕೆ, ದುಷ್ಟರ ಕೈಯಿಂದ ಬಿಡಿಸುವುದು ಅಂದ್ರೆ ಸುವಾರ್ತೆ ಸಾರಿ ಆ ದುಷ್ಟ ಸೈತಾನ್ ಕೈಯಿಂದ ಬಿಡಿಸುವಂತದ್ದೇ ದೊಡ್ಡದು. ಇದನ್ನೆಲ್ಲ ಮಾಡುವಂತೆ ನಮಗೆ ಶಕ್ತಿ ದಯಪಾಲಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯೇ, ಆಮೇನ್.